ನಮಸ್ಕಾರ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾನು ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಕೆಲವು ಸತಿ ನಮ್ಗೆ ಯಾರನ್ನು ನಂಬಕ್ಕೆ ಆಗ್ತಾ ಇರಲ್ಲ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿರ್ತೀವಿ, ಆದರೂ ಕೂಡ ಸೆಲ್ಫ್ ಎಸ್ಟೀಮ್ ಇರಲ್ಲ. ಒಂದು ಸಂಬಂಧದಲ್ಲಿ ಇಳಿತಿದ್ದೀವಿ ಅಂತ ಹೇಳಿದ್ರೆ 100% ಪ್ರೀತಿಯನ್ನು ಕೊಡೋಕ್ಕಾಗ್ತಾ ಇರಲ್ಲ. ಕೆಲವು ಸತಿ ಆ ಸಂಬಂಧ ಎಷ್ಟು ಟಾಕ್ಸಿಕ್ ಆಗಿರುತ್ತೆ ಅಂತ ಹೇಳಿದ್ರೆ, ಅವರು ನಮ್ಮನ್ನು ಎಷ್ಟು ನಿಷ್ಕೃಷ್ಟವಾಗಿ ನೋಡ್ತಾ ಇದ್ರು ಕೂಡ ಅದೇ ನಿಜವಾದ ಪ್ರೀತಿ ಅಂತ ಅದನ್ನು ಚೇಸ್ ಮಾಡ್ತಾ ಇರ್ತೀವಿ. ಕೆಲವು ಸತಿ ನನ್ನ ಸಂಗಾತಿ ಹತ್ರ ಆಗಲಿಕ್ಕೆ ಭಯ ಆಗಿ ದೂರ ಆಗ್ತಾ ಇರ್ತೀವಿ. ಇದನ್ನೆಲ್ಲ ಆಂಕ್ಷಿಯಸ್, ಅವಾಯ್ಡೆಂಟ್, ಸೆಕ್ಯೂರ್ಡ್ ಅಥವಾ ಡಿಸ್ಆರ್ಗನೈಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಕರಿತೀವಿ. ಇದೆಲ್ಲವೂ ಕೂಡ ನಮಗೆ ಆಗ್ತಾ ಇರುತ್ತೆ. ಆದರೆ ಇದೆಲ್ಲವೂ ಗೊತ್ತಾ, ಇದೆಲ್ಲವೂ ಯಾಕಾಗತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಲ್ಯದ ಇನ್ನರ್ ಚೈಲ್ಡ್ ವುಡ್. ಹೌದು ನೋಡಿ, ಒಂದು ಮಗು ಹುಟ್ಟಿದ ತಕ್ಷಣ 0 to 7 years ಸ್ಪಾಂಜ್ ಏಜ್ ಆಗಿರುತ್ತೆ. ಮಗು ಏನನ್ನ ನೋಡಿದ್ರು ಕೇಳಿದ್ರು ಕಲಿತಾ ಇರುತ್ತೆ. ಕೆಲವು ಸತಿ ತಿಳಿದೇನೋ ನಮ್ಮ ತಂದೆ ತಾಯಿ ಎಮೋಷ್ನಲಿ, ಫೈನಾನ್ಷಿಯಲಿ ಅಥವಾ ನಮ್ಗೆ ಯಾವುದೇ ರೀತಿಯ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಕೊಟ್ಟಿರಲ್ಲ. ಬಾಲ್ಯದಲ್ಲಿ ಇರ್ತೀವಿ, ತಂದೆ ತಾಯಿ ಯಾವಾಗಲೂ ಜಗಳ ಕಾಯ್ತಾ ಇರೋದು, ಒಬ್ರಿಗೊಬ್ರು ಹೊಡೆದಾಡ್ತಾ ಇರೋದು, ಮನೆಯಲ್ಲೇ ಅವರನ್ನು ನಾವು ನೋಡಿದ್ರೆ ನಮ್ಗೆ ಎಲ್ಲಿ ಒಂದು ಸೆಕ್ಯೂರ್ ಫೀಲಿಂಗ್ ಬರಬೇಕೋ ಅವರೇ ನಮ್ಗೆ ಒಂದು ಸೆಕ್ಯೂರಿಟಿ ಕೊಟ್ಟಿರಲ್ಲ. ಇಷ್ಟೋ ಸತಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂದ ಹಾಗೆ ಅವರಿಬ್ಬರ ಜಗಳಕ್ಕೆ ನಮ್ಮ ಮೇಲೆ ಕೋಪವನ್ನು ತೋರಿಸ್ತಾ ಇರ್ತಾರೆ. ಆ ಬಾಲ್ಯದಲ್ಲಿ ಸಿಗ್ಬೇಕಾಗಿರ್ತಕ್ಕಂತಹ ತಾಯಿಯ ಲಾಲನೆ ಪಾಲನೆ ಆಗಿರ್ಬೋದು, ತಂದೆಯ ಪೋಷಣೆ ಆಗಿರ್ಬೋದು, ಯಾವಾಗ ನಮಗೆ ಸಿಗದೆ ಹೋಗುತ್ತೋ ಅದು ನಮಗೆ ಚೈಲ್ಡ್ಹುಡ್ ವೂಂಡನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಎಷ್ಟೋ ಸತಿ ನಮ್ಮ ಫ್ರೆಂಡ್ಸು ಒಂದು ಹೊಸ ಕ್ರಿಕೆಟ್ ಬ್ಯಾಟನ್ನು ತಗೊಂಡಿರ್ತಾರೆ. ಮನೆಗೆ ಬಂದು ಅಪ್ಪ ನಂಗೊಂದು ಬ್ಯಾಟ್ ಕೊಡ್ಸು ಅಂತ ಕೇಳೋಕ್ಕೂ ನಮಗೆ ಭಯ ಆಗ್ತಾ ಇರುತ್ತೆ. ಶಾಲೆಯಲ್ಲಿ ನಿಮ್ಮ ಗೆಳತಿ ಒಂದು ಜಾಮೆಟ್ರಿ ಬಾಕ್ಸನ್ನು ತೊಗೊಂಡ್ಬಂದಿರ್ತಾರೆ, ಅದನ್ನು ಕೇಳಲಿಕ್ಕೆ ಭಯ ಆಗಿ ಎಲ್ಲೋ ನನಗಿದೆಲ್ಲ ಡಿಸರ್ವ್ ಆಗಲ್ವೇನೋ, ಎಷ್ಟೋ ಸತಿ ಸಬ್ಕಾನ್ಷಿಯಸ್ಲಿ ನಮ್ಮನ್ನು ನಾವು ಕಂಪೇರ್ ಮಾಡ್ಕೋತಾ ಹೋಗ್ತೀವಿ. ಇವತ್ತು ಎಲ್ಲವನ್ನೂ ತಗೊಳ್ಳೋ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಏನೋ ಒಂಥರ ಭಯ, ಆತಂಕ, ನಮ್ಮನ್ನು ನಾವು ನಿರ್ಲಕ್ಷಿಸ್ಕೋತಾ ಇರ್ತೀವಿ. ಇದೆಲ್ಲವೂ ಕೂಡ ನಿಮ್ಮ ಇನ್ನರ್ ಚೈಲ್ಡ್ ವುಂಡ್ಸ್ ಅಂತ. ಎಷ್ಟೋ ಸತಿ ಇವತ್ತಿಗೂ ಕನ್ನಡಿಯಲ್ಲಿ ಕಣ್ಣಿಟ್ಟು ನಮ್ಮ ಬಾಡಿಯನ್ನು ನಾವು ನೋಡ್ಕೊಳ್ಳಿಕ್ಕಾಗಲ್ಲ. ನಮ್ಮ ದೇಹವನ್ನು ನಾವು ತುಂಬಾ ನಿಷ್ಕೃಷ್ಟವಾಗಿ ನೋಡ್ಕೋತಾ ಇರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಸಣ್ಣ ವಯಸ್ಸಲ್ಲಿ ಯಾರೋ ನಮ್ಮ ಬಣ್ಣದ ಬಗ್ಗೆ, ನಮ್ಮ ಆಕಾರದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿರ್ತಾರೆ. ಅದು ಡೀಪ್ ಆಗಿ ಚೈಲ್ಡ್ಹುಡ್ ಇಂಪ್ರಿಂಟ್ ಆಗಿಬಿಟ್ಟಿರುತ್ತೆ. ಇವತ್ತು ಕೂಡ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೋತಾ ಇರಲ್ಲ. ನೋಡಿ, ಎಷ್ಟೋ ಸತಿ ನಾನು ಹೇಳ್ತೀನಿ, ಗಂಡ ಹೆಂಡತಿ ಜಗಳ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಮಗು ಆದರೆ ಸರಿ ಹೋಗುತ್ತೆ ಅಂತ. ಖಂಡಿತವಾಗ್ಲೂ ಮಕ್ಕಳನ್ನ ಒಂದು ರೆಸ್ಕ್ಯೂ ಸಿಸ್ಟಮ್ ಆಗಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮದುವೆ ಅದ್ಭುತವಾಗಿದೆ, ನನ್ನ ಪ್ರೀತಿಯ ಪ್ರತಿರೂಪವನ್ನು ನೋಡಲಿಕ್ಕೆ ನಾನು ಒಂದು ಮಗು ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆದರೆ ಎಷ್ಟೋ ಸತಿ ಮಕ್ಕಳನ್ನು ನಾವು ಒಂದು ರೆಸ್ಕ್ಯೂ ಸಿಸ್ಟಮ್ ಆಗಿ ನೋಡೋದು, ಮಕ್ಕಳನ್ನು ಒಂದು ಮೆಸೆಂಜರ್ ಆಗಿ ನೋಡೋದು, ಇದೆಲ್ಲವೂ ಕೂಡ ಮಕ್ಕಳಲ್ಲಿ ಒಂದು ಡೀಪ್ ಚೈಲ್ಡ್ಹುಡ್ ವೂಂಡ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಲಾಲನೆ ಪಾಲನೆ ತುಂಬಾ ಮುಖ್ಯ. ಕೋ ಪೇರೆಂಟಿಂಗ್ ಅನ್ನೋದು ತುಂಬಾ ಮುಖ್ಯ. ಆದರೆ ಇವತ್ತು ಚೈಲ್ಡ್ಹುಡ್ ವೂಂಡ್ಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ನಿಮಗೆ ಕೋಪ ಬಂತು ಅಂತ ಹೇಳಿದ ತಕ್ಷಣ ಒಂದು 8 ವರ್ಷದ ಮಗು ಹೇಗೆ ಆಡುತ್ತೋ ಹಾಗೆ ಆಡಲಿಕ್ಕೆ ಶುರು ಮಾಡಿಬಿಡ್ತೀರಾ. ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ಕೈಗೆ ಸಿಗೋ ಸಾಮಾನುಗಳನ್ನೆಲ್ಲ ಬಿಸಾಕೋದಾಗಿರ್ಬೋದು, ಸಿಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ನನಗೆ ಅಟೆನ್ಷನ್ ಕೊಡು, ನನಗೆ ಪ್ರೀತಿ ಕೊಡು, ನನಗೆ ಕಾಳಜಿ ಕೊಡು ಅಂತ ಹೇಳಿ ನಿಮ್ಮ ಸಂಗಾತಿಯನ್ನು ನೀವು ಕೇಳಲಿಕ್ಕೆ ಶುರು ಮಾಡ್ತೀರಾ. ಇದೆಲ್ಲವೂ ಕೂಡ ಅಲ್ಲಿ ನಿಮ್ಮ ಒಳಗಡೆ ಇರ್ತೀಯಲ್ಲ, ಆ ಒಂದು ಮಗು ಹಠ ಮಾಡ್ತಾ ಇರೋದು. ನೋಡಿ, ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ನಾವು ಏನನ್ನ ಬೇಕಾದರೂ ಸಾಧನೆ ಮಾಡಬಹುದು, ಆದರೆ ಇನ್ನರ್ ಚೈಲ್ಡ್ ಇದೆಯಲ್ಲ, ಅದು ಯಾವಾಗ ನಿಮ್ಮಲ್ಲಿ ಕಾನ್ಫಿಡೆಂಟ್ ಆಗಿರುತ್ತೋ ಆಗ ನೀವು ಏನನ್ನ ಬೇಕಾದರೂ ನಿಮ್ಮ ಲೈಫಲ್ಲಿ ಸಾಧನೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂತಹ ಒಳ ಮಗು ಏನಿದೆಯೋ ಅದಕ್ಕೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹಾಗಾಗಿ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಮಾಡೋದು ತುಂಬಾ ಮುಖ್ಯ. ನೋಡಿ, ಎಷ್ಟೋ ಸತಿ ನಮಗೆಲ್ಲರಿಗೂ ಆ ಅದೃಷ್ಟ ಇರಲ್ಲ, ಒಂದು ಒಳ್ಳೆ ತಂದೆ ತಾಯಿಗಳಾಗಿರ್ಬೋದು, ಒಂದು ಒಳ್ಳೆ ಮನೇಲಿ ಹುಟ್ಟೋದು. ಆದರೆ ಮುಂದೆ ಹೀಲ್ ಮಾಡಿ ಜೀವನ ನಡೆಸೋ ಶಕ್ತಿ ನಮಗಿದೆ ಅಲ್ವಾ. ನಮ್ಗೆ ಏನೇ ಆಗಿರ್ಬೋದು ಆಯ್ತಾ, ಇದೆಲ್ಲವೂ ಕರ್ಮಾನುಫಲವಾಗಿ ನಾವು ಕೇಳ್ಕೊಂಡು ಬಂದಿರ್ತೀವಂತೆ. ಆದರೆ ಇವತ್ತು ಏನಿದೆ, ಈ ಮೊಮೆಂಟ್ ಏನಿದೆಯೋ ಅದನ್ನೇ ನಾನು ಹೇಳ್ತೀನಿ, ಆಗಮ ಕರ್ಮ ಅಂತ ಹೇಳ್ತಾ ಇರ್ತೀನಿ. ಆಗಮ ಕರ್ಮ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂತಹ ಒಂದು ಡೆಸ್ಟಿನಿಯನ್ನು ಕ್ರಿಯೇಟ್ ಮಾಡುವಂಥ ಪವರ್ ನಮಗಿದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಇನ್ನರ್ ಚೈಲ್ಡನ್ನು ಹೇಗೆ ರಿಪ್ರೆಸೆಂಟ್ ಮಾಡೋದು, ನಿಮ್ಮ ಇನ್ನರ್ ಚೈಲ್ಡನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಿ ನೀವು ನಿಮ್ಮ ಲೈಫಲ್ಲಿ ಏನನ್ನ ಬೇಕಾದರೂ ಸಾಧನೆ ಮಾಡೋದ್ರ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಚನೆ ಬರ್ತಾ ಇರುತ್ತೆ ಗೊತ್ತಾ, ಅದು ನಿಮ್ಮ ಇನ್ನರ್ ಚೈಲ್ಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ತಮಾಷೆಗೂ ಅಷ್ಟೇ
ನಿಮ್ಮ ಬಾಡಿ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು ಕೆಟ್ಟದಾಗಿ ಮಾತಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಗೊತ್ತಾಗಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ, ತಮಾಷೆ ಮಾಡ್ತಾ ಇದ್ದೀರಾ ಅಂತ. ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನೀವು ಒಂದು ಬಟರ್ಫ್ಲೈ ಹಗ್ ಕೊಟ್ಕೊಂಡು ಐ ಲವ್ ಯು ಹೇಳ್ಕೊಳ್ಳಿ. ನೋಡಿ, ನೀವು ಹೋಗ್ಬಿಟ್ಟು ನಿಮ್ಮ ಸಂಗಾತಿನ ಕೇಳೋದಲ್ಲ ನಂಗೆ ಐ ಲವ್ ಯು ಹೇಳ್ಬೋ ಅಂತ, ಆಯ್ತಾ? ನಿಮಗೆ ನೀವು ಐ ಲವ್ ಯು ಹೇಳ್ಕೊತಾ ಹೋದರೆ ಎಲ್ಲರೂ ನೀವು ಆ ಲವ್ ಎನರ್ಜಿ ನೀವು ಆಗ್ತಾ ಹೋಗ್ತೀರಾ, ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾ ಹೋಗ್ತಾರೆ. ನಿಮಗೆ ಏನಾದರೂ ಬೇಕಾದರೆ, ಎಕ್ಸಾಂಪಲ್ ನಿಮಗೆ ಹಣ ಬೇಕಾಗಿರಬಹುದು, ಹೆಸರು ಬೇಕಾಗಿರ್ಬೋದು, ಎಲ್ಲವನ್ನು ಆಗಿರೋ ರೀತಿ ಹೇಳ್ಕೊತಾ ಹೋಗಿರಿ. ಎಕ್ಸಾಂಪಲ್, ಐ ಆಮ್ ರಿಚ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಪವರ್ಫುಲ್. ಹೀಗೆ ಎಷ್ಟು ಕಾನ್ಫಿಡೆನ್ಸಿಂದ ಹೇಳಲಿಕ್ಕೆ ಸಾಧ್ಯನೋ ಅಷ್ಟು ಕಾನ್ಫಿಡೆನ್ಸಿಂದ ಕನ್ನಡಿ ಮುಂದೆ ಹೇಳ್ಕೊತಾ ಹೋಗಿ. ಯಾಕಂತ ಹೇಳಿದ್ರೆ ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಸುಳ್ಳು ಹೇಳ್ತಿದ್ದೀರಾ, ನಿಜ ಹೇಳ್ತಿದ್ದೀರಾ ಅನ್ನೋ ಡಿಸ್ಟಿಂಗ್ವಿಷ್ ಮಾಡೋ ಶಕ್ತಿ ಇರಲ್ಲ. ನೀವು ಏನನ್ನ ಹೇಳ್ಕೊತಾ ಹೋಗ್ತೀರಾ ಅದು ನೀವು ಆಗ್ತಾ ಹೋಗ್ತೀರಾ. ತಮಾಷೆಗೆ ಕೂಡ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೊಳ್ಳಿಕ್ಕೆ ಹೋಗಲೇಬೇಡಿ. ನಿಮ್ಮ ದೇಹದ ಆಕೃತಿ ಆಗಿರಬಹುದು, ನೀವೇ ಇರ್ಬೋದು, ನಿಮಗೆ ಲೋ ಸೆಲ್ಫ್ ಎಸ್ಟೀಮ್ ಇರ್ಬೋದು, ಲೋ ಕಾನ್ಫಿಡೆನ್ಸ್ ಇರ್ಬೋದು, ಅದೆಲ್ಲವೂ ನಿಮ್ಮ ಮನಸ್ಸಲ್ಲಿ ಇರತಕ್ಕಂಥ ಬೇರುಗಳನ್ನು ಕಿತ್ತು ಆಚೆ ಹಾಕಿ. ನೀವು ಏನನ್ನ ನಿಮ್ಗೆ ಭಯ ಇರುತ್ತೋ, ಎಕ್ಸಾಂಪಲ್ ನಿಮಗೆ ಹೋಗಿ ಪಬ್ಲಿಕಲ್ಲಿ ಮಾತಾಡೋಕ್ಕೆ ಭಯ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ವಿರುದ್ಧವಾಗಿ ಹೇಳ್ತಾ ಹೋಗಿ. ಐ ಆಮ್ ವೆರಿ ಕಾನ್ಫಿಡೆಂಟ್ ಟು ಸ್ಪೀಕ್ ಇನ್ ಪಬ್ಲಿಕ್. ನಾನು ಯಾರ ಮುಂದೆ ಬೇಕಾದರೂ ಧೈರ್ಯದಿಂದ ಮಾತಾಡ್ತಾ ಹೋಗ್ತೀನಿ. ಹಣ ಅನ್ನೋದು ನನ್ನ ಫ್ರೆಂಡ್, ನಾನು ಈ ಹಣವನ್ನು ಈಸಿಯಾಗಿ ಆಕರ್ಷಿಸ್ತೀನಿ. ಮರದ ಮೇಲೆ ಕೂಡ ಹಣ ಬೆಳೆಯುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಮನಿ ಬಿಲೀಫ್ ಆಗಿರಬಹುದು, ನಿಮ್ಮ ಮೇಲೆ ನಿಮಗೆ ಏನು ನೆಗೆಟಿವ್ ಫೀಲಿಂಗ್ ಇರುತ್ತೋ ಎಲ್ಲವನ್ನು ಪಾಸಿಟಿವ್ ಆಗಿ ಹೇಳ್ತಾ ಹೋಗಿ. ಅದು ನಿಮ್ಮ ಆಕರ್ಷಣ ಶಕ್ತಿಯನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಅದು ನಿಮ್ಮ ಕೆರಿಯರ್ ಒಂದು ಪಾರ್ಟ್. ಆದರೆ ರಿಲೇಷನ್ಶಿಪ್ಪಲ್ಲಿ ಶುರುಗೆ ನಾನು ಹೇಳಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಅಟ್ಯಾಚ್ಮೆಂಟ್ ಸ್ಟೈಲ್ ಬಗ್ಗೆ ಹೇಳಿದ್ದೀನಿ. ಅದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಎಷ್ಟೋ ಸತಿ ನಿಮಗೆ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನೋದು ಗೊತ್ತಿರುತ್ತೆ, ಅವ್ರು ನನ್ನ ಸರಿಯಾಗಿ ನಡ್ಸ್ಕೊತಾ ಇಲ್ಲ ಅಂತ. ಆದರೂ ಆ ಸಂಬಂಧದಲ್ಲಿ ಯಾಕಿರ್ತೀರಪ್ಪ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಪ್ರೀತಿ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಅದು ನಿಮ್ಮ ತಂದೆ ತಾಯಿಯಿಂದ ಸಿಕ್ಕಿರಲ್ಲ. ಹಾಗಾಗಿ ಇಂತಹ ಒಂದು ರಿಲೇಷನ್ಶಿಪ್ಪನ್ನು ಸೇಫ್, ಸೆಕ್ಯೂರ್ ಅಂತ ಅಂದ್ಕೊಂಡಿರ್ತೀರ. ಎಷ್ಟೋ ಸತಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೋಗಿ ಹೋಗಿ ಅವ್ರ ಹತ್ರ ನಿಮ್ಮ ಸೆಲ್ಫ್ ವರ್ತನ್ನು ತೋರಿಸ್ತಾ ಇರ್ತೀರಾ. ಯಾಕಂತ ಹೇಳಿದ್ರೆ ಇದು ನಿಮಗೆ ಒಂದು ರೀತಿಯ ಗ್ಯಾಂಬಲ್ ಥರ. ಅವ್ರು ಒಂಚೂರು ಅಟೆನ್ಷನ್ ಕೊಟ್ಟರೆ, ಹೋ ನಂಗೆ ಅಟೆನ್ಷನ್ ಸಿಕ್ತು ಇವರಿಂದ, ಮತ್ತೆ ಎಫರ್ಟ್ ಹಾಕಬೇಕು, ಇದನ್ನು ಲವ್ ಬಾಂಬಿಂಗ್ ಅಂತ ಕೂಡ ಕರಿತೀವಿ. ಎಲ್ಲೋ ಅವರು ಒಂದು ಸತಿ ಇದ್ದಕ್ಕಿದ್ದಂಗೆ ನಿಮಗೆ ಮೇಲೆ ಪ್ರೀತಿ ತೋರಿಸ್ಬಿಡ್ತಾರೆ. ಒಂದು ವಾರ ಆದರೂ ನಿಮ್ಮನ್ನು ಸರಿಯಾಗಿ ಮಾತಾಡ್ಸಲ್ಲ, ಮೆಸೇಜ್ ಹಾಕಲ್ಲ, ಮತ್ತೆ ಹೋಗಿ ಆ ಪ್ರೀತಿನ ತಗೋಬೇಕು, ಪಡ್ಕೋಬೇಕು ಅಂತ ಒಂದು ಅಡಿಕ್ಷನಿಗೆ ಹೋಗ್ಬಿಡ್ತೀರಾ. ಸೊ ಇದೆಲ್ಲವೂ ಕೂಡ ನಿಮ್ಮ ಚೈಲ್ಡ್ಹುಡ್ ವೂಂಡ್ಸ್ ಆಗಿರ್ಬೋದು. ಅಥವಾ ಯಾರಾದರೂ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ, ಅಟೆನ್ಷನ್ ತೋರಿಸ್ತಾ ಇದ್ದಾರೆ, ಆ ಪ್ರೀತಿಯಲ್ಲಿ ಏನೂ ಚಾಲೆಂಜಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೋರ್ ಆಗಿ ಕೆಲವು ಸತಿ ಆ ರಿಲೇಷನ್ಶಿಪ್ಪಿಂದ ಆಚೆ ಹೋಗ್ಬಿಡ್ತೀರಾ. ಯಾಕಂತ ಹೇಳಿದ್ರೆ ಇದೇನಂತ ಹೇಳಿದ್ರೆ, ಬಾಲ್ಯದಲ್ಲಿ ನಿಮಗೆ ಬೇಕಾಗ್ತಕ್ಕಂಥ ಎಮೋಷ್ನಲ್ ಇಂಟಿಮೆನ್ಸಿ ನಿಮ್ಮ ಪೇರೆಂಟ್ಸಿಂದ ಆಗಿರ್ಬೋದು, ಆ ಸೇಫ್ಟಿ ಸೆಕ್ಯೂರಿಟಿ ಸಿಕ್ಕಿರಲ್ಲ. ಅದು ಯಾವಾಗ ಯಾರಾದರೂ ಒಬ್ರು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಓ ಇದು ಫಾರಿನ್ ಸಬ್ಸ್ಟೆನ್ಸು, ಇದು ಯಾರೋ ಇವರು ಮೋಸ ಮಾಡ್ತಿದ್ದಾರೆ ಅಥವಾ ಸುಳ್ಳು ಹೇಳ್ತಿದ್ದಾರೆ, ಇವ್ರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ ನಿಮಗೆ ಆ ಪ್ರೀತಿಯ ಯು ಡೋಂಟ್ ಬಿಲೀವ್ ದಟ್ ಯು ಡಿಸರ್ವ್ ದಿಸ್ ಕೈಂಡ್ ಆಫ್ ಲವ್ ಅಂತ ಹೇಳಿ ಅದರಿಂದ ಆಚೆ ಹೋಗೋಕ್ಕೆ ಶುರು ಮಾಡ್ತೀರಾ. ಮತ್ತು ಕೆಲವು ಸತಿ ಓವರ್ ಗಿವಿಂಗ್ ಅಂತ ಹೇಳಿದ್ರೆ, ಯಾರನ್ನಾರು ನನ್ನ ಲೈಫಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಅವರಿಗೆ ಗಿಫ್ಟನ್ನು ಕೊಡಬೇಕು, ಅಥವಾ ಅವ್ರಿಗೆ ಸೇವೆ ಮಾಡಬೇಕು, ಅವರಿಗೆ ಹೆಲ್ಪ್ ಮಾಡಬೇಕು. ಹೀಗೆ ನಿಮ್ಮ ತನವನ್ನು ಬಿಟ್ಟು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಟು ಅವ್ರ ಹಿಂದೆ ಚೇಸ್ ಮಾಡ್ತಾ ಹೋಗ್ತೀರಾ. ಇದು ಕೂಡ ಒಂದು ಚೈಲ್ಡ್ಹುಡ್ ವೂಂಡ್ಸಿಂದಾನೆ. ಅಥವಾ ಬೌಂಡ್ರೀಸ್ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರೆ, ಯಾರಾದರೂ ಏನು ಬೇಕಾದ್ರೂ ಮಾತಾಡ್ಬೋದು, ಯಾವಾಗ ಬೇಕಾದ್ರೂ ನಿಮ್ಮ ಲೈಫಲ್ಲಿ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದೆಲ್ಲವೂ ಕೂಡ ಲ್ಯಾಕ್ ಆಫ್ ಬೌಂಡ್ರೀಸಿಂದ. ಹಾಗಾಗಿ ಇದೆಲ್ಲವೂ ಇನ್ನರ್ ಚೈಲ್ಡ್ ವೂಂಡ್ಸಿಂದ ಆಗ್ತಾ ಹೋಗುತ್ತೆ. ಇನ್ನರ್ ಚೈಲ್ಡ್ ವೂಂಡ್ಸನ್ನು ಹೀಲ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸುಲಭ ವಿಧಾನ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಇರ್ತಕ್ಕಂಥ ಒಳ ಮಗು ಏನಿರುತ್ತೋ ಅದಕ್ಕೆ ಒಂದು ಪತ್ರವನ್ನು ಬರೀರಿ. ನೀವು ಆಗ ಹೇಗಿದ್ರಿ, ಈಗ ಹೇಗಾಗಿದ್ದೀರಾ, ನಿಮ್ಮ ಇನ್ನರ್ ಚೈಲ್ಡಿಗೆ ಹೇಳಿ, ಇನ್ಮೇಲಿಂದ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಇನ್ಮೇಲಿಂದ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ಇನ್ಮೇಲಿಂದ ನೀನು ಏನು ಕಳ್ಕೊಂಡಿದ್ಯೋ ಅದೆಲ್ಲವನ್ನು ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಹೋಗಿ. ಇದೆಲ್ಲವನ್ನು ಮಾಡ್ತಾ ಹೋಗಿ, ಮಿರರ್ ವರ್ಕನ್ನು ನಾನು ಏನು ಹೇಳ್ಕೊಟ್ನ ಶುರುಗೆ ಅದನ್ನು ಮಾಡ್ತಾ ಹೋಗಿ. ಖಂಡಿತವಾಗ್ಲಿ ಸ್ಲೋಲಿ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.